ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರಿಗೂ ನಮಸ್ಕಾರ. ಡೈಲಿ ಬ್ಲಾಗ್ಗೆ ನಾನು ಗಣಪತಿ ದೇವಸ್ಥಾನ ಹತ್ರ ಕೂತಿದ್ದೆ. ನೋಡಿ ನನ್ನ ಡಾರ್ಲಿಗೆ ಹೆಂಗೆ ಕಾಣ್ತಾ ಇದೆ. ವಾ 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 ಯಾಕೂ ಸ್ಪೆಟ್ ಹೋಗ್ತಿಲ್ಲ ಅಂತ ನೋಡ್ತಾ ಇದ್ದಾರೆ. ಸ್ಪೆಟ್ಟೆ ಎಲ್ಲೂ ಇಲ್ಲ, ಇಲ್ಲೇ ಪಕ್ಕದಲ್ಲಿ ಹಿಡಿದೀನಿ. ಹಾಕಿ ಬೇಜಾರಾಗಿಬಿಟ್ಟಿತ್ತು. ಮತ್ತು ಇನ್ನೊಂದೇನು ವಿಷಯ ಅಂದರೆ ನಮ್ಮಮ್ಮ ನಿನ್ನೆ ಸಿಗಂದೂರಿಗೆ ಹೋಗಿತ್ತು. ಅಲ್ಲಿಂದ ನನಗೆ ಕೀ ಬನ್ಸ್ ತಂದು ಕೊಟ್ಟವ್ರೆ ಗಾಡಿ ಹಾಕೋಕ್ಕೆ. ಸೇಮ್ ಇದೂ ಕನ್ನಡಕ ಹಾಕೊಂಡೈತೆ, ನಾನು ಕನ್ನಡಕ ಹಾಕೊಂಡಿದ್ದೀವಿ. ಮ್ಯಾಚಿಂಗ್ ಮಾಡ್ಬಿಟ್ಟಿದ್ದು ನಮ್ಮ. ನಂಗೆ ಇಷ್ಟ ಆಯ್ತು, ಚೆನ್ನಾಗಿದೆ, ಕ್ಯೂಟಾಗಿ. ನನ್ನ ಗಾಡಿ ಕೀ ಬನ್ಸಿ ಹಾಕಿದ್ರೆ ಇನ್ನೊಂದು ಬೇಜಾರು ಮಳೆ ಗಿಳೆ ಬಂದಾಗ ನೆಂದ್ಬಿಟ್ರೆ ಒಂಥರ ಆಗೋಗುತ್ತೆ ಅಂತ. ಅದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ ನಾನು. ಈಗ ಸದ್ಯಕ್ಕೆ ಗಾಡೀಲಿ ಹಾಕಿದ್ದೀನಿ. ನೋಡಿ ನಂದಲ್ಲೇ ನಿಂತಿದೆ ಗಾಡಿ. ನಮ್ಮ ಕ್ಯೂಟಿ ವೈಟಿ ಎಲ್ಲ ಅದೇ ನೋಡಿ 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 ಬೇಜಾರಾಯ್ತಿತ್ತು. ಅದಕ್ಕೆ ಗಣಪತಿ ದೇವಸ್ಥಾನ ಹತ್ರ ಕೂತಿದ್ದೀನಿ. ಲೆಟ್ಸ್ ಗೋ. ಇವತ್ತಿನ ಡೇ ಹೆಂಗಾಗುತ್ತೆ ನೋಡೋಣ. ಗೊತ್ತಿಲ್ಲ ಹೆಂಗಿದೆ ಅಂತ, ನೋಡುವ. ನೋಡಿ 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 ಸ್ವಲ್ಪ ಹೊತ್ತು ಆರಾಮಾಗಿ ಚಿಲ್ ಮಾಡ್ಕೊಂಡು, ನಿನ್ನೆ ನೈಟು ಇಲ್ಲೇ ಬಂದು ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ. ಸುಮ್ಮನೆ ಹಂಗೆ ಯೋಚನೆ ಮಾಡಿಕೊಂಡು ಸ್ವಲ್ಪ ಬೇಜಾರಾಗಿತ್ತು ಅಂತ. ಯಾಕೋ ಬೇಜಾರಾದಾಗೆಲ್ಲ ಇಲ್ಲಿ ಬರಬೇಕು ಅನಿಸ್ತಾ ಇದೆ ಇವಾಗ. ಅದಕ್ಕೆ ಇಲ್ಲಿ ಬಂದು ಇಲ್ಲಿ ಕೂರ್ತೀನಿ ನಾನು. ಆ್ಯಕ್ಚುಲಾಗಿ ಅಲ್ಲಿ ಕೂರ್ತೀನಿ ಮುಂದ್ಗಡೆ. ಇಲ್ಲಿ ಇವತ್ತು ಇಲ್ಲಿ ಕೂರೋಣ ಅಂತ ಕೂತಿದ್ದೀನಿ. ನೋಡಿ ಇಲ್ಲೇ ಇದೆ ಸ್ಪೆಟ್ಟು, ಗಾಡಿ ಮತ್ತು ಮೈ ಕ್ಯೂಟ್ ಕೇಬಂಚ್. ಕುಚ್ಚು ನೋಡಿ ಈ ಥರ ಆಗಿಬಿಡುತ್ತೆ ನೀರಲ್ಲಿ ಆಗಿಬಿಟ್ರೆ, ಅದೇ ಬೇಜಾರು. ಗಾಯ್ಸ್ ಹೆಡ್ಡೇಕ್, ತಲೆನೋವು. ನೋಡಿ 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 ಒಂದು ನಿಮಿಷ ಸಿಗ್ತೀನಿ ಗಾಯ್ಸ್. ಆ ಚೇರಿಂದ ಈ ಚೇರಿಗೆ ಶಿಫ್ಟ್ ಆಗಿದ್ದೀನಿ. ನೋಡಿ ಇಲ್ಲಿಂದ ಕರೆಕ್ಟಾಗಿ ಅನಿಸುತ್ತೆ. ಅಲ್ಲಿ ಯಾಕಂದರೆ ಬಿಸಿಲು ಹೊಡಿತ್ತು ಸ್ವಲ್ಪ, ಹಂಗಾಗಿ ಈ ಕಡೆ ಬಂದುಬಿಟ್ಟೆ. ಜಾಸ್ತಿ ಮೊಬೈಲ್ ಯೂಸ್ ಮಾಡೋರಲ್ಲ ಗಾಯ್ಸ್, ಒಂದು ಹೇಳ್ತೀನಿ ಕೇಳಿ. ನಿಮ್ಮ ಮೊಬೈಲಲ್ಲಿ ಐ ಪ್ರೊಟೆಕ್ಷನ್ ಅಂತ ಒಂದು ಆಪ್ಷನ್ ಇದೆ. ಅದನ್ನು ಆನ್ ಮಾಡಿಕೊಂಡು ನೋಡಿ. ಆವಾಗ ನಿಮ್ಮ ಕಣ್ಣಿಗೆ ಏನೇ ಎಫೆಕ್ಟ್ ಬಿಡೋಲ್ಲ. ನಾನು ಮುಂಚೆ ಅದನ್ನೆಲ್ಲ ಆನ್ ಮಾಡ್ಕೊಂಡು ನೋಡ್ತಾನೆ ಇರಲಿಲ್ಲ. ನಾನು ಸುಮ್ಮನೆ ಹಂಗೆ ನೋಡ್ತಿದ್ದೆ ಮಾಮೂಲಿ ಹೆಂಗೆ ಯೂಸ್ ಮಾಡ್ತೀನಿ ಹಂಗೆ. ಈಗೆಲ್ಲ ನಾನು ಅದನ್ನು ಹಾಕ್ಕೊಂಡು ಯೂಸ್ ಮಾಡ್ತೀನಿ. ಇದನ್ನು ಹಾಕ್ಕೊಂಡ್ರೂ ಹೈ ಪ್ರೊಟೆಕ್ಷನ್ ಯೂಸ್ ಮಾಡ್ತೀನಿ. ಹಾಗಾಗಿ ಆ ಕಾರಣಕ್ಕೆ ಹೇಳಿದೆ. ಯಾರೋ ಬಂದರು, ಯಾರು ಬರಲಿ ನಮಗೇನಕ್ಕೆ, ನಾವು ಬ್ಲಾಗ್ ಮಾಡ್ತಿರ್ತೀವಿ. ಹೈ ಪ್ರೊಟೆಕ್ಷನ್ ಯೂಸ್ ಮಾಡ್ತೀವಿ. ನೋಡಿ ನೋಡಿ ಇಲ್ಲಿ ಬಂದುಬಿಡ್ತೀನಿ. ಎಸ್ಕೋ ಸಿಗ್ತೀನಿ ತೆಗಿತೀವಿ ಸೈಡಲ್ಲಿ ಸಿಕ್ಕಿಂದು ಬ್ಲಾಗಿನ ಎಡಿಟ್ ಮಾಡಬೇಕಿತ್ತು. ಕ್ಯಾಬ್ ಕೊಟ್ಟು ಏನು ತಲೆ ತಿಂತಾ ಇದ್ದಾನಂದರೆ, ನಂದು ಮಾಮೂಲಿ ಈ ಕ್ಲಿಪ್ಸ್ ಎಲ್ಲ ಜಾಯಿನ್ ಮಾಡ್ಕೊಂಡು ಮಾಡೋದು ಬೇರೆ ಥರ ಆರಾಮಾಗಿ ಮಾಡಿಬಿಡೋದು. ಆದರೆ ಆ್ಯಪಲ್ಲರ ಈ ಎಮೋಜ್ಗಳು ಹಾಕಿ 3 ಫೋನಲ್ಲಿ ರೆಕಾರ್ಡ್ ಮಾಡೋದು, ಅದನ್ನು ಜಾಯಿಂಟ್ ಮಾಡಿ ಯಾವ್ದು ರೆಕಾರ್ಡ್ ಆಗಿದೆ ಅಂತಲೂ ಗೊತ್ತಿಲ್ಲ. ಅದನ್ನೆಲ್ಲ ನೋಡಿಕೊಂಡು ಮಾಡಿ ಬೀಮ್ಸ್ ಹಾಕಿ ಟ್ರೈಲರ್ ನಮ್ಮ ಹುಡುಗ ರೆಡಿ ಮಾಡಿದ್ದಾನೆ. ಬೀಮ್ಸ್ ಹಾಕಿ ಎಲ್ಲ ನಾನೇ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಕಷ್ಟ ಅಂತಲ್ಲ. ಅರ್ಧ ಬ್ಲಾಗ್ ಎಡಿಟ್ ಮಾಡಿದ್ದೆ ಗಾಯ್ಸ್ ನಾನು. ಅರ್ಧ ಬ್ಲಾಗ್ ಕ್ಯಾಪ್ ಕಟ್ಟು ಅಪ್ಡೇಟ್ ಕೇಳಿಬಿಡ್ತು. ನಾನು ಅಪ್ಡೇಟ್ ಡಿಲೀಟ್ ಮಾಡಿ ಮತ್ತೆ ಡೌನ್ ಮಾಡೋಣ ಅಂತ ಹೋದೆ. ಡಿಲೀಟ್ ಮಾಡಿ ಫೈಲು ಡಿಲೀಟ್ ಆಗ್ಬಿಡೋದು. ಅಯ್ಯೋ ದೇವ್ರೆ ಅಂದ್ಕೊಂಡು ಇವತ್ತು ಮತ್ತೆ ಓಲ್ಡ್ ಕ್ಯಾಪನ್ನು ಡೌನ್ ಮಾಡಿಕೊಂಡು 2025 ಕ್ಯಾಪನ್ನು ಡೌನ್ ಮಾಡ್ಕೊಂಡಿದ್ದೀನಿ. ಫೈನಲಿ ಅದು ಬಂದಿದೆ. ಅದು ಕ್ವಿಕ್ ಆ್ಯಂಡ್ ಕರೆಕ್ಟ್ ಮಾಡಿಕೊಂಡು ಪಟ ಅಂತ ಎಡಿಟ್ ಮುಗಿಸ್ಬೇಕು ಇವತ್ತು. ಎಸ್ಕು ಅದೊಂದು ತುಂಬ ಚಾಲೆಂಜ್ ಇದೆ. ಇನ್ನೂ ಇಲ್ಲೇ ಕೂತಿದೆ. ನನಗೆ ಹೆಂಗೆ ಕೂರಬೇಕು, ಮನೆಗೆ ಹೋಗಿ ಫುಲ್ ಮೊಬೈಲ್ ಚಾರ್ಜ್ ಹಾಕಬೇಕು. ಫುಲ್ ಚಾರ್ಜ್ ಹಾಕೊಂಡು ಕುತ್ಕೊಂಡೆ ಅಂದರೆ ಎದ್ದೋ ಚಾನ್ಸೇ ಇಲ್ಲ. ಫುಲ್ ಎಡಿಟಿಂಗಲ್ಲೇ ಹೋಗುತ್ತೇನೋ. ಅದಕ್ಕೆ ನಾನು ಈಗಲೇ ವರ್ಕ್ ಸ್ಟಾರ್ಟ್ ಮಾಡಿಬಿಟ್ಟೆ. ನೋಡಿ 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 ವಾ 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 ಪಾರಿವಾಳ ಹೆಂಗೆ ಆರಿಸಿದಾವೆ ನೋಡಿ. ರೌಂಡ್ ಆಗ್ತಾವೆ ಗಾಯ್ಸ್. ಇಲ್ಲಿ ಏನಿದೆ ಈ ಥರ ರೌಂಡ್ ಹೊಡಿತಾವೆ ನೋಡ್ರಿ. ಅವು ಎಲ್ಲ ಫ್ಯಾಮಿಲಿ ಗಾಯ್ಸ್, ಫ್ಯಾಮಿಲಿ. ಎಸ್ಕೋ ಇಲ್ಲಿಂದ ಹೋಗುವ. ಸ್ವಲ್ಪ ಹೊತ್ತು ಕುತ್ಕೊಂಡು ನಾನೇ ಹೋಗ್ತೀನಿ, ಮತ್ತೆ ಮನೇಲಿ ಸಿಗ್ತೀನಿ. ನೋಡೋಣ ಇವತ್ತಿನ ಡೇ ಏನೇನಾಗುತ್ತೆ ಅಂತೆಲ್ಲ ಹೇಳ್ಬಿಟ್ಟು ತೋರಿಸ್ತೀನಿ. ಎಸ್ಕೋ ಗಾಯ್ಸ್. ಈಗ ನಾನು ಮನೆಗೆ ಬಂದೆ. ನನ್ನ ತಮ್ಮ ಇವನು ಅಣ್ಣ, ಇಲ್ಲಿ ಇವ್ರ ಅಣ್ಣ ಇದ್ದಾನಲ್ಲ, ಅವನು ಇದನ್ನೆಲ್ಲ ತೊಗೊಂಬಂದಿದ್ದ. ಅವ್ನು ಆಟಲ್ಲ, ಸುಮ್ಮನೆ ಕಿಚನಿಂದ ಐಟಮ್ಸ್ ಎಲ್ಲ ತೊಗೊಂಬರೋದು. ಇಲ್ಲಿ ನೋಡಿ ಈಗ ಇವನು ಆಟ ಆಡ್ತಾ ಇದ್ದಾನೆ. ಅಯ್ಯೋ ದೇವ್ರೇ, ಈಗ ಅವನು ಆಟ ಆಡಲಿ, ನಾವು ಅವನ ಜೊತೆ ಆಟ. ಇದೆಲ್ಲ ಸೆಟಪ್ ಮಾಡಿ ಸಿಗ್ತೀವಿ
ಗಾಯ್ಸ್ ಈಗೆಲ್ಲ ಜೋಡಿಸಿದ್ವಿ ಎಲ್ಲ ಸರಿ. ನನಗೂ ಮಾಡೋಕ್ಕೆ ಕೆಲಸಿಲ್ಲ, ಸುಮ್ಮನೆ ಎಡಿಟಿಂಗ್ ಮಾಡಬೇಕು ಬೇಜಾರಾಗ್ತಿತ್ತು. ಆ ಎಡಿಟಿಂಗ್ ಹೋದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಜೋಡಿಸಿದ್ದೀನಿ. ನೋಡಿ ಈ ಥರ ಜೋಡಿಸಿದ್ದೀವಿ ನೋಡಿ. ಇಲ್ಲಿ ಕೂತ್ಕೊಂಡು ಊಟ ಮಾಡೋದು. ಈಗ ಅಲ್ಲಿ ಅಡುಗೆ ರೆಡಿ ಆಗ್ತಾಯಿದೆ. ಇದರಲ್ಲಿ ಏನೂ ಇಲ್ಲ, ಇದೆಲ್ಲ ಮಾಡಬೇಕು. ಇಲ್ಲೆಲ್ಲ ಸ್ಪೂನ್ಸ್ ಎಲ್ಲ ಜೋಡಿಸಿದ್ದೀವಿ ನೋಡಿ. ಇಲ್ಲಿ ಚಾಕು, ಆಮೇಲೆ ಇಲ್ಲಿ ಇದ್ರು ಸೌಟು ಇಲ್ಲ, ಆಮೇಲೆ ಇನ್ನೊಂದು ಕುಕ್ಕರು. ಇದ್ರ ಶಾರ್ಟ್ಸ್ ಹಾಕ್ತೀರಿ ನೋಡ್ಕೊಂಡು ಬನ್ನಿ. ಸುಮ್ಮನೆ ಸಾಕು ಸುಮ್ಮನೆ ಎಷ್ಟು ನೋಡಿದ್ರಲ್ಲ. ಈ ಪುಟ್ ಐಟಮ್ ಇದೆ. ನೀವು ಶಾರ್ಟ್ಸ್ ನೋಡಿ ಎಂಜಾಯ್ ಮಾಡಿದ್ರೆ. ಇಲ್ಲಿ ಇವನು ಜೋಡ್ಸ್ ಕೂತಿರೋದು, ಇವನೇ ಆಟ ಆಡ್ತಿರೋದು. ಇದೆಲ್ಲ ಈಗ ಅಡುಗೆ ಮಾಡ್ತಾನಂತೆ, ನೋಡ್ತಾ ಇದ್ದಿಲ್ಲ. ಅದು ಏನು ಅಡುಗೆ ಮಾಡ್ತಾನೋ ಏನು. ಹೊಟ್ಟೆ ಹಸಿದಿದ್ದು ಬೇಗ ಅಡುಗೆ ಮಾಡೋ. ಬಿರಿಯಾನಿ ಮಾಡ್ತೀನೋ? ಬಿರಿಯಾನಿನಾ? ಏನು ಬಿರಿಯಾನಿ ಮಾಡ್ತಿದ್ಯಾ? ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡು ಬಿರಿಯಾನಿ ಮಾಡ್ತಾನಂತೀವ್ನು. ಛೀ ಮಾಡ್ತಾನೋ. ಸುಮ್ಮನೆ ಜೋಕ್ ಗೈಸ್, ಸುಮ್ಮನೆ ಹಂಗೆ ಜೋಡಿಸಿದ್ದೆ. ನಾನು ಹಂಗೆ ಶಾರ್ಟ್ಸ್ ತಗೊಂಡೆ, ಚೆನ್ನಾಗಿತ್ತು ಅಂತ. ಎಸ್ಕೋ ಈಗ ಅವನೇನು ಮಾಡ್ತಾನೆ ಚಿನ್ನ ನೋಡಿ ನೋಡಿ ನೋಡಿ. ಅಯ್ಯಪ್ಪ, ಈ ಮಕ್ಕಳಿಗೆ ಚಾಕ್ಲೇಟ್ ತಿನ್ನೋದು ಯಾರು ಕಲಿಸ್ಕೊಟ್ರೋ ಗೊತ್ತಿಲ್ಲ ಗೈಸ್. 24 ಗಂಟೆ ಚಾಕ್ಲೇಟ್. ಇವನಾರ ಬಿಡಿ, ಇವನಾರ ಸ್ವಲ್ಪ ತಿಂತಾನೆ. ಅವ್ರ ಅಣ್ಣ ನೋಡ್ಬೇಕು ಈಸಿ ಆಗ್ತೀನಿ. ಗಾಯ್ಸ್ ಹಾಯ್ ಮಾಡು. ಹಲೋ ಹಾಯ್ ಮಾಡು. ಫಸ್ಟೆಲ್ಲ ಹಾಯ್ ಮಾಡೋದು, ಈಗ ಮಾಡು ಬಾಯ್ ಅಂತೆ. ಹಾಯ್ ಮಾಡು ಅಂದರೆ ಬಾಯ್ ಮಾಡ್ತಾನೆ ಇರಲಿ. ಎಸ್ ಓಕೆ ನೋಡಿ, ಎಲ್ಲ ಮಾಡಿದ್ದಾನೆ ಪ್ರಿಪೇರ್. ಈಗ ಏನು ಮಾಡ್ತಾನೆ ಊಟ ನೋಡ. ಅಡುಗೆ ಮನೆ ನೋಡಿ, ಇಲ್ಲಿ ನಾವೆಲ್ಲ ಕುತ್ಕೊಂಡು ಊಟ ಮಾಡ್ತೀವಿ. ಈಗ ಈ ಚೇರ್ ಮೇಲೆ ಕುತ್ಕೊಂಡು ಊಟ ಮಾಡ್ತೀವಿ. ನಾನು ಕೆಳಗೆ ಕೂತ್ಬಿಟ್ಟಿದ್ದೀನಿ ವಿಡಿಯೋ ಮಾಡಬೇಕು ಅಂತ ನೋಡಿ. ಓ ಮೈ ಗಾಡ್ ಕಿಚನ್ ಸ್ವಲ್ಪ ಮಿಸ್ ಆಗಿಬಿಡುತ್ತೆ ಬೇಜಾರಾಗಿ ನೋಡಿ. ಈಗ ಪ್ರಾಪರ್ ಆಯಿತು. ಇವನೇ ಶೆಫು, ಇವನೇ ಅಡುಗೆ ಮಾಡೋದು. ಈಗ ಇವನೇ ಅಡುಗೆ ಮಾಡೋದು ನೋಡಿ. ಚಮಚ ಎಲ್ಲ ತಗೊತಾರೆ ನೋಡಿ. ನೋಡಿ ನೋಡಿ, ಇಲ್ಲಿ ಇದೇ ಡೈನಿಂಗ್ ಟೇಬಲ್ ನಾವು ಊಟ ಮಾಡೋದು. ಹಾಂ ಏನು ವಾ ಏನು ಅದಾಗುತ್ತೆ ಬಿಡು. ನೋಡಿ ಗೈಸ್, ಇವತ್ತು ಕ್ರಿಕೆಟ್ ಐಟಮ್ಸ್, ಆಟೋ ಸಾಮಾನು, ಕಿಚನ್ ಐಟಮ್, ಆಟ ಸಾಮಾನು. ದಿಸ್ ಗಾಯ್ ನೋಡಿ ನೋಡಿ ನೋಡಿ, ಇಂಥ ಚೆಂದ ಜೋಡಿಸಿದಾನೆ ಟೇಬಲ್ ನೋಡಿ. ಇದು ಸ್ವಲ್ಪ ಹಿಂಗೆ ಬರಬೇಕು, ಇದೊಂದು ಚೂರು ಹತ್ರ ಬರಬೇಕು. ಯಾಕಂದರೆ ದೂರ ಇದ್ದರೆ ಊಟ ಮಾಡೋಕ್ಕೆ ಹಿಂಗೆ ಆಗುತ್ತಲ್ವ, ಹತ್ತಿರ ಇರಬೇಕು. ಟೇಬಲ್ ಸ್ವಲ್ಪ ಇರಬೇಕು ಹಿಂದೆ. ಹಾಂ ಏನು ಅಮ್ಮ ಬರ್ತಿರ್ತೀರಿ ನೋಡ್ರಿ. ಅಲ್ಲಿ ಚಾಕು, ಚಮಚ, ಇದು ಕುಕ್ಕರ್ ಅಂತೆ, ಇದು ಹಂಗೆ ತೋಡು ಅಂದರೆ ಅದು ಎಂತ ಪಾತ್ರೆ ಅಲ್ಲ, ಅದು ಪಾತ್ರೆನಾ? ಪಾತ್ರೆ ಮಂಕಂಡೇ ಬಿಟ್ಟು ಅಡುಗೆ ಮಾಡಿ ಸುಸ್ತಾಗಿ. ಎಲ್ಲಿ ಹೋಗ್ತಿದ್ಯಾ ಫೋನ್ ಮಾಡಲ ಅವರಿಗೆ? ತುಂಬ ಶೆಕೆ ಆಗ್ತಾಯಿದೆ. ನಾನು ಬ್ಲಾಗ್ ಎಡಿಟ್ ಮಾಡಿಲ್ಲ, ಏನು ಮಾಡಿಲ್ಲ, ತಲೆ ಕೆಟ್ಟೋಗ್ತಾ ಇದೆ. ಇವನು ನನ್ನ ನೋಡ್ತಾ ಇದ್ದಾನೆ ಕ್ಯಾಮ್ರಾದಲ್ಲಿ. ಲೈ ನೋಡ್ರಿ, ಎತ್ತ ಧೀರ 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 ಧೀ ಸುಲ್ತಾನ ಧೀರ. ಅಣ್ಣ ಅಜ್ಜಿ ನಗ್ತಿತ್ತಲ್ಲಿ, ಅಡುಗೆ ಮಾಡ್ತಿದ್ದಾನೆ ಅದಕ್ಕೆ. ಅಣ್ಣ ಅಜ್ಜಿ ನಗ್ತೈತಿ, ಅಡುಗೆ ಮಾಡ್ತಿದ್ದಾನೆ. ಎಲ್ಲ ಐಟಮ್ ಜೋಡಿಸಿ. ಅವ್ವ ಆ ಜೋಳ ತಂದ್ಕೊಡಮ್ಮ. ಈ ಜೋಳ ಒಂದು 4 ಹಾಕಿಲ್ಲ ಹೇಳ್ತೀನಿ ಇದ್ರೊಳಗೆ. ಅಡುಗೆ ಮಾಡ್ತಾನೆ, ಹೋಗು ಅಡುಗೆ ಮಾಡೋಗು. 10 ಜೋಳ ತಂದ್ಕೊಡು, ಹೋಗು ಅಡುಗೆ ಮಾಡು, ಹೋಗು. ಹಾಂ ಮಾಡು ಅಡುಗೆ ಮಾಡಾಯ್ತಾ? ಹೋಗು. ನನ್ನ ಕಾಲು ಹಿಂಗೆ ತುಳಿತಿದ್ದ ನೋಡಿ ಗಾಯ್ಸ್ ಇವನು. ಹೋಗಲ್ಲಿ ಮೇಲೆ ಹತ್ತು
ಆತದ ಅಡುಗೆ ಮಾಡೋ ಮುಡಿ ಬಂದಾಗ ಆಯ್ಸ್ ಫೈನಲ್. ಅಯ್ಯೋ 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 ಖುಷಿಗೆ ತೇಲಾಡ್ತಿದ್ದ ಹುಡುಗ. ಐಕಿ ಕೋ 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 ಓ ಭಾರಿ ಕಷ್ಟ ಇದೆ. ನಿಧಾನ ಮತ್ತೆ ಅಲ್ಲಿ ತಲೆ ಕೊಡ್ತಾ ಬೀಳುತ್ತೆ. ಓ ಮೈ ಗಾಡ್ ನೋಡಿ ಗಾಯ್ಸ್ ಟೇಬಲ್ ನೋಡಿ ಗಾಯ್ಸ್ ಟೇಬಲ್. ಇದರಲ್ಲೆಲ್ಲ ಇದೆ ಊಟ, ಆದರೆ ಒರಿಜಿನಲ್ ಅಲ್ಲ, ಫೇಕ್. ಇದ್ರೊಳಗೆ 4 ಇದಾಕ ಕೇಳಿದ್ದೀನಿ ನಾವು. ಅಯ್ಯೋ ಅಡುಗೆ ಮನೆ ಎಲ್ಲ ಹಾಳಾಗೋಯ್ತು ಅಡುಗೆ ಮನೆ ಎಲ್ಲ ಹಾಳು ಮಾಡಿಟ್ಬಿಟ್ಟ, ಎಲ್ಲ ಬೀಳ್ಸಿ ಎಲ್ಲ ಹಾಳು ಮಾಡಿಟ್ಟ. ಹಂಗೆ ನೋಡ್ರಿ ಎಲ್ಲ ತೆಗೀದು ಹಾಕಲ್ ಮೇಲೆ ಹಾಕು. ಏನು ಇಲ್ಲಿ ನೋಡಿ ಹೆಂಗಾಯ್ತು, ಇದೆಲ್ಲ ಹಾಳಾಯ್ತು. ಹೋಗು ಮೇಲಿಡೋದು, ಹೋಗು ಎತ್ತು ಮೇಲಿಡೋ ಹಾಕಿ ಮೇಲೆ ಹಾಕೋದನ್ನೆಲ್ಲ ಹತ್ತಾಕು. ಈಗ ಮತ್ತೆ ಜೋಡಿಸ್ಬೇಕು ನೀನು. ಎತ್ತಾಕು ಮೇಲೆ ಎತ್ತಾಕು ಮೇಲೆ ಎತ್ತಕು. ಹಂಗೆ ಎತ್ತು ಮೇಲೆ ಬಿಸಾಕೋದನ್ನ ಎತ್ತು ಮೇಲೆ ಎತ್ತಕು. ಹಾಂ ಅಯ್ಯಯ್ಯೋ ಗಾಯ್ಸ್, ನಮ್ಮ ಅಜ್ಜಿ ಟೀ ಕುಡಬೇಕಾದ್ರೆ ಏನೋ ಉಸಿರು ಕಟ್ಟಿದ್ರಂತೆ. ನಂಗೆ ಗೊತ್ತೇ ಇಲ್ಲ ವಿಷಯ, ಈಗ ಹೇಳ್ತವ್ರೆ ನೋಡ್ರಿ ಅಲ್ಲಿ ಕೂತವ್ರೆ. ತಡ್ರಿ ನಮ್ಮ ಅಜ್ಜಿ ನಾನು ಕ್ಲೀನ್ ತೋರಿಸಿ. ಅಯ್ಯಜ್ಜಿ ಏನಾಯ್ತದ? ಏನಾದ್ರು ಬಿಡು, ನಾನಿರೋರ್ಗು ಇವನು ಯಾಕೆ ಮತ್ತೆ ಹೇಳ್ದ ಅಲ್ಲಿ ಅದೆಲ್ಲ ಮೇಲಾಕು. ಇದನ್ನೆಲ್ಲ ಜೋಡಿಸು ಮತ್ತೆ ಹೋಗು ಮೇಲೆ ಹಾಕೋದನ್ನ. ಅತ್ತೆ ಅಡುಗೆ ಮಾಡ್ಕೊಡ್ತಾರೆ, ಹೋಗು ಪಟ್ಟಣ ಹೋಗು ಮೇಲೆ ಹಾಕೋದನ್ನ. ಮೇಲಾಕು ಮೇಲಾಕು. ಇದು ಜೋಣಿಸಿದು ಇಲ್ಲ ನೋಡಿ, ಟೇಬಲ್ ಎಲ್ಲ ಹೆಂಗಾಗೈತೆ. ಜೋಣಿಸಿದು ಏನಾಯ್ತು? ಹೇಳ್ತಿದ್ದಾನೆ ಏನಾಯ್ತು? ಆ ಜೋಳ ಅತ್ತಿ ಜೋಳ ಜೋಡಿಸು ಎಲ್ಲ ಊಟ ಮಾಡೋಣ. ಜೋಡಿಸು ಜೋಳ ಬಂತು ಗಾಯ್ಸ್, ಜೋಳ ಬಂತು. ನಮ್ಮಮ್ಮ ಮಾಡ್ಕೊಂಡು ಬಂದೈತೆ ಜೋಳ 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 ಜೋಳ. ಓ ಮೈ ಗಾಡ್, ನನ್ನ ತಮ್ಮ ಪ್ರಿಪೇರ್ ಮಾಡಿದ್ಬಿಟ್ಟು. ಓ ಮೈ ಗಾಡ್, ಜೋಳ ಇಡು ಅದ್ರ ಮೇಲೆ. ಜೋಳ ಇಡಾಯ್ತಾ? ಕುಚ್ಚು ಗ್ಯಾಸ್ ಮೇಲೆ ಇಡು ಜೋಳ ನೋಡೋಣ. ಸುಡುತ್ತೆ ಸುಮ್ಮನೆ ಹಂಗೆ ಇಡ್ಕ. ಚೌಟಿ ಇಡ್ಕ. ನಮ್ಮ ಟೇಬಲ್ ಎಲ್ಲ ಕುತ್ಕೊಂಡು ಈಗ ಊಟ ಜಬರ್ದಸ್ತ್. ಕಟ್ ಮಾಡು ಎಲ್ಲ ಕಟ್ ಮಾಡು. ಇದಲ್ಲ ಚಾಕು ಕಟ್ ಮಾಡಿ. ಚಾಕು ನೋಡಿ ಎಲ್ಲ ಐತೆ. ಅದಲ್ಲ ಅದು ಚಾಕು. ಹ್ಞೂ ಅದು ಕೊಡ್ಲಿ ಹಾಕಿ ಹೇಳ್ತೀನಿ ಮಚ್ಚಲ್ಲಿ. ಹೊಡಿ ಹಾಕು. ಹೆಂಗ್ ಕಟ್ ಮಾಡ್ತೈತೆ ಅದು. ಓ ಬೆಂಡ್ ಆಗುವತ್ತೆಲ್ಲ. ಈಗ ಅದನ್ನ ತೆಗ್ದು ಟೇಬಲ್ ಮೇಲೆ ಇಡಲ್ಲ. ಈಗ ತಿನ್ನ ಸಾಕು. ಟೇಬಲ್ ಮೇಲೆ ಇಡು. ಅಷ್ಟು ದೂರ ಇರ್ತಾರೆ ನಮ್ಮ, ಅಷ್ಟು ದೂರ ಇಟ್ಟರೆ ಹೆಂಗಮ್ಮ ಊಟ ಮಾಡೋಕ್ಕಾಗುತ್ತೆ. ಅಯ್ಯೋ ಟೇಬಲ್ ಮೇಲೆ ಸಣ್ಣ ಟೇಬಲ್ ಮೇಲೆ ದೊಡ್ಡ ಪ್ಲೇಟು. ಹಾಂ ಇದೇನು ಕಪ್ಪುದು ಜೋಳ ಅಂತ ಹಾಕು. ಜೋಳ ತೆಗೆದು ಹಾಕು. ಅವ್ನು ಜೋಳ ಮಾಡ್ತಾನೆ ಈಗ. ಈಗ ಅಡುಗೆ ನನ್ನ ತಮ್ಮ ಅಡುಗೆ ಮಾಡ್ತಾನೆ ಈಗ. ಹಾಂ ಚಾಕು ಚಾಕು ಹಿಡ್ಕೊಂಡ. ಹಾಂ ಇನ್ನು ಅಮ್ಮ ಜೋಳ ಅಷ್ಟು ಒಂದೊಂದು ಸತಿ ಹಾಕ್ತಿದ್ದಾನೆ. ಹಂಗಲ್ಲ, ಕುಡಿಲಿ ಹಾಕ್ತೀನಿ, ಹಾಕ್ಕೊಡ್ತೀನಿ ಕೊಡು. ನೋಡಲ್ಲ ಎಲ್ಲ ಬೀಳ್ಸಿಟ್ಟ. ಎಲ್ಲ ಯಾಕೋ ಬೀಳಿಸ್ತೆ. ಯಾಕೋ ಲೈ ಹಾಕೋ. ಪ್ರಿಪೇರ್ ಮಾಡೋ. ಒಲೆ ಒಂಚೂರು ಹತ್ರ ದಬ್ಬು. ಈ ಕಡೆ ಒಲೆ ಒಂಚೂರು ಹತ್ರ ದಬ್ಬು. ನೋಡಿ ಹಸಿ ಜೋಳ ಇದೆ, ಹಂಗೆ ಒಂದೆರಡು ಬಾಯಿಗೆ. ಮೂರು ಥ್ಯಾಂಕ್ಸಮ್ಮ. ನಮ್ಮ 3 ಜೋಳ 2 ನಾಳೆ ತಿಂತೀನಿ. ಇದು ಕೊಯ್ಯಬೇಡ, ಅದು ಅಡುಗೆ ಮಾಡು. ಕುಡಿಲಿ, ಅದು ತೋರಿಸ್ಕೊಡ್ತೀನಿ. ಕುಡಿಲಿ
ಹಾಂ ಇಲ್ಲ ಐತಲ್ಲ ಇಷ್ಟಕ್ಕೊಂದು ಜೋಳ ಅಡುಗೆ ಮಾಡಿದ್ರಾಗೆ ಒಲೆಯಲ್ಲಿ ಹಿಂಗೆ ಹಿಡ್ಕ ಹಿಂಗೆ ಆನ್ ಮಾಡು ಗ್ಯಾಸು ಒಲೆ ಹಿಂಗೆ ಆನ್ ಮಾಡು ಹಾಂ ಆನ್ ಆಯಿತು ನಾನು ಬರಬೇಕಾ ಹ್ಞೂ ಸರಿ ತಡಿ ಹಾಂ ಹಾಂ ಮಾಡಪ್ಪ ಜೋಳ ಬೇಯಿಸಪ್ಪ ಜೋಳ ಬೇಯಿಸಿ ನನಗೆ ಕೊಡಪ್ಪ ಬೇಗ ಜೋಳ ಬೇಯಿಸ್ಕೊಡು ನನಗೆ ಇದ್ರಲ್ಲ ಜೋಳ ಬೇಯಿಸೋದು ಇಲ್ಲ ಐತೆ ನೋಡಿ ಇದರಲ್ಲಿ ಹಿಂಗೆ ಅನ್ನೋದು ಇಲ್ಲಿಡು ಗ್ಯಾಸಲ್ಲಿ ಇಡುಮ ಫಸ್ಟು ಗ್ಯಾಸಲ್ಲಿ ಇಟ್ಟು ಹಿಂಗೆ ಅನ್ನು ಒಲೆಯಲ್ಲಿ ಇಟ್ಟು ಅಂತಿದ್ದಾನೀಗ ಒಲೆಯಲ್ಲಿ ಅಯ್ಯೋ ಒಲೆ ಹಿಡ್ಕ ಒಂದು ಕೈಯಲ್ಲಿ ಹಿಡ್ಕ ಹಂಗೆ ಹಿಡ್ಕೊಂಡ್ರೆ ಕೈ ಸುಡುತ್ತೆ ಇಲ್ಲಿ ಹಿಡ್ಕೋಬೇಕು ಇಲ್ಲಿ ಹ್ಯಾಂಡ್ ಇಲ್ಲಿ ಕೊಟ್ಟಿಲ್ವ ಹಿಂಗೆ ಹಿಡ್ಕೋಬೇಕು ಹಿಂಗೆ ಚೇರ್ ಏನಂಗೆ ಮುಡ್ತೀಯಾ ಚೇರ್ ಮುಡ್ಬಿಡ ಮಾಡಿ ಬೇಗ ಮಾಡು ನನಗೆ ಅಡುಗೆ ಮಾಡಿ ಬೇಗ ಗಾಯ್ಸ್ ಇದು ನಾನ್ ಸ್ಟಾಪ್ ಹೋಗ್ತೈತಿ ಬಿಡಿ 8 ನಿಮಿಷ ಆಯಿತು ಓ ಮೈ ಗಾಡ್ ಆಯಿತಾ ಹಾಂ ಕುಡಿ ಒಂದೆರಡು ಟೇಸ್ಟ್ ಮಾಡಿ ನೋಡ್ತೀನಿ ಹೆಂಗೈತೆ ಅಂತ ಅಡುಗೆ ಅಡುಗೆ ಸೂಪರ್ ತುಂಬ ಚೆನ್ನಾಗಿದೆ ನಿಮ್ಮ ಕೈ ಗುಣ ಕೈ ರುಚಿ ತುಂಬ ಚೆನ್ನಾಗಿದೆ ಅಲ್ಲೋಯ್ತವ್ರೆ ಮಾಡಿ ಇನ್ನೊಂಚೂರು ಮಾಡಿರಿ ಅಡುಗೆ ಕಳಿಸ್ರಿ ಮಸಾಲೆ ಏನು ಕಮ್ಮಿ ಆಗೈತೆ ಮಸಾಲೆ ಏನೋ ಒಂಚೂರು ಲೇಟಾಗಿ ಕಮ್ಮಿ ಆಗಿದೆ ಗೈಸ್ ಅದನ್ನು ಮಾಡು ಅಂತ ಹೇಳ್ತಿದ್ದೀನಿ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿ ಗೈಸ್ ಕೊಟ್ಟ ತಿನ್ನಕ್ಕೆ ಸಾಕು ನೀ ತಿನ್ನೋ ನೀ ತಿನ್ನೋ ತಿನ್ನೋ ಕಿಚನ್ ಎಲ್ಲ ಮಿಸ್ ಆಗೋಗ್ಬಿಡ್ತು ಬೇಜಾರಾಗ್ಬಿಡಿ ಗೈಸ್ ನಾನ್ ಸ್ಟಾಪ್ 10 ನಿಮಿಷ ವೀಡಿಯೋ ರೆಕಾರ್ಡ್ ಆಗಿದೆ ಇದ್ರ ಮುಂದೆ ಮಾಡೋದು ನನಗೆ ಎಡ್ ಮಾಡೋಕ್ಕೆ ಕಷ್ಟ ಆಗಿತ್ತು ಮತ್ತೆ ಸಿಗ್ತೀನಿ ಜೋಳ ತಿನ್ಬಿಟ್ಟು ನಾನು ನಿಮಗೆ ಸಿಗ್ತೀನಿ ನಮ್ಮ ಅಡುಗೆ ಮಾಡಿದ್ರೆ ಶಾಪ್ ಆಗ್ತೀರ ಫುಲ್ ಮೆಸ್ಸು ಎಲ್ಲಿ ನೋಡ್ರಿ ಎಲ್ಲ ಎಲ್ಲೆಲ್ಲೋ ಬಿಸಾಕಿದ್ದಾನೆ ಜೋಳ ತಿಂತಾ ಇದ್ದಾನೆ ಈ ಥರ ನಾನೊಂದು ತಿಂತಾಯಿದ್ದೀನಿ ಇದು ನಂದು ಇದು ನಮ್ಮಮ್ಮಂದು ಇದು ಇವಂದೆ ಇದು ಸ್ವಲ್ಪ ಇದಾಗೈತೆ ಅಂದರೆ ತಿಂತಿಲ್ಲ ಇವ್ನು ನೋಡ್ತಾ ಇದ್ದೀನಿ ನೋಡ್ರಿ ನೀವು ನನ್ನ ತಿನ್ನಕ್ಕೆ ಟ್ರೈ ಮಾಡ್ತೀನಿ ಬಟ್ ಅವನು ಅಲ್ಲೆಲ್ಲ ಅಷ್ಟು ಇಲ್ವಲ್ಲ ಸಣ್ಣದಲ್ಲ ಹಂಗಾಗಿ ತಿನ್ನೋಕ್ಕಾಗ್ತಾಯಿಲ್ಲ ನೋಡಿರಿ ಇವತ್ತೇನೋ ಮಾಡೋಣ ಅಂತಿದ್ದೆ ಏನೋ ಆಗುತ್ತೆ ಲೆಟ್ಸ್ ಗೋ ವೈ ಮೈ ವೈ ಆಮೇಲೆ ಸಿಗ್ತೀನಿ ತಿಂಡಿಗೆ ತಿಂದ್ಬಿಟ್ಟು ಇನ್ನೂ ಎಸ್ಕೊಳ್ಳಲ್ಲ ಎಲ್ಲರೂ ಹೋಗೋದೇ ಅನ್ಸುತ್ತೆ ನೋಡೋಣ ಗೈಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕು ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಆದಷ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಸ್ಟುಡಿಯೋ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಲವ್ ಯು ಬಾಯ್